ವೀರಕೇಸರಿ ತೇಜಲಾಲಿಸು ಬೇರೆಯಾಗಿದೆ ಮಮವನ ಬೇರೆಯಾಗಿದೆ ಮಮವನ ಮೀರಲಾರನು ಹಿರಿಯಲಾನುಡಿ ಮೀರಲಾರನು ಹಿರಿಯಲಾನುಡಿ ತೋರುದಾರಿಯ ಮಹಿಮನೇ ತೋರುದಾರಿಯ ಮಹಿಮನೇ ಹಿರಿಯರ ನುಡಿ ತೋರುದಾರಿಯ ಮಹಿಮನೇ ಮದುವೆ ಸಂಭ್ರಮ ಬೇಡ ಧೀರನೆ ಮದುವೆ ತಪ್ಪಿಸು ಬೇಗನೆ ಮದುವೆ ಸಂಭ್ರಮ ಬೇಡ ಧೀರನೆ ಮದುವೆ ತಪ್ಪಿಸು ಬೇಗನೆ ಮದುವೆ ತಪ್ಪಿಸು ಬೇಗನೆ ಸುಗತಿಯನ್ನನು ಕಾಣಬಾರದು ಸುಗತಿಯನ್ನನು ಕಾಣಬಾರದು ಸದಯ ಬೇಡುವೆ ನಿನ್ನನು ಓ ಸದಯ 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 ಬೇಡುವೆ ನಿಲ್ಲನು ಸದಯ ಬೇಡುವೆ ನಿಲ್ಲನು ವೀರಕೇಸರಿ ತೇಜ ಲಾಲಿದು ಮದುವೆ ಸಂಭ್ರಮ ಬೇಡ ಧೀರನೆ ಮದುವೆ ತಪ್ಪಿಸು ಬೇಗನೆ ನಮ ಮದುವೆ ತಪ್ಪಿಸು ಬೇಗನೆ ಸುಗತಿಯನ್ನನು ಕಾಣಬಾರದು ಸದಯ ಬೇಡುವೆ ನಿಲ್ಲನು ಸದಯ ಬೇಡುವೆ ನಿಲ್ಲನು ವೀರಕೇಸರಿ ತೇಜ ಲಾಲಿಸೋ ತೇಜ ಲಾಲಿಸೋ ಏನು ಕಾರಣ ಅಂತಲೇ ಗೊತ್ತಾಗಿದೆ. ನಿಮಗೆ ನನ್ನ ಪರಿಚಯ ಇಲ್ಲದಿದ್ದರೂ ಕೂಡ ಹಾಗಂತ ನಿನ್ನ ಕುರಿತಾಗಿ ತಿಳಿದವರು ನೀವಿದ್ದೀರಿ. ಹಾಗೆ ನಾನು ಬೇರೆ ಯಾರು ಅಲ್ಲ. ನಿಮಗೆ ನಿಶ್ಚಯವಾದಂತಹ ಹೆಣ್ಣು. ನಿಶ್ಚಯವಾದ ಹೇಳ್ತೀರಿ. ಹೌದು, ಕ್ಷಮಿಸುವಂತ ಹೇಳೋದಕ್ಕೆ ಕಾರಣ ಉಂಟು. ಏನು ಕಾರಣ? ಈಗಷ್ಟೇ ಗುರುಮಠವನ್ನು ಮುಗಿಸಿ ಬಂದವಳು. ಮದುವೆ ಕುರಿತಾಗಿ
ಇಚ್ಛಿಸಿದವಳಲ್ಲ. ಹಾಗಾಗಿ ಮದುವೆ ಕುರಿತಾಗಿ ನನಗೆ ಮನಸ್ಸಿಲ್ಲ. ಹಾಗಂತ ಈ ಮದುವೆ ನಿಶ್ಚಯಿಸಿದ್ದು ನಮ್ಮ ಅಣ್ಣನ ಮಾತಿಗೆ ಒಪ್ಪಿ ನಿಮ್ಮನ್ನ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಯಾಕೆ? ಸಂಸಾರ ಎನ್ನುವಂತಹದ್ದು ಅದು ಸುಗಮವಾಗಿ ಸಾಗಬೇಕು. ಸರಿ, ಬಲವಂತಕ್ಕೆ ಮದುವೆ ಆದಂತಾದ್ರೆ ಇಬ್ಬರ ಜೀವನ ಮುಗಿಕೊಳ್ಳುವಂತಾಗುತ್ತದೆ. ಹಾಗಾಗಿ ಹೇಗಾದ್ರೂ ಮಾಡಿ ಮದುವೆ ತಪ್ಪಿಸಿದ್ರೆ ನಿಮ್ಮಲ್ಲಿ ಕೇಳೋರಂತ್ರ ಬಂದ್ರೆ ನನ್ನ ನೋಡಿದ ತಕ್ಷಣ ಕ್ಷಮಿಸು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅರ್ಥ ಆಗಿಲ್ಲ. ಅದಕ್ಕೂ ಒಂದು ಕಾರಣ ಏನು? ಭಗವಾನೇ ಸಂತೋಷ ಆಯ್ತಾ? ಅನುಮಾನವೇ ಇಲ್ಲ. ನಾನಿಲ್ಲಿ ಅದಕ್ಕೆ ಸಿಟ್ಟಿಗೆ ಒಳಗಾಗ್ತೀನಿ ಅಂದ್ಕೊಂಡಿದ್ದು. ನಿನ್ನನ್ನೇ ವರಿಸಬೇಕೆನ್ನುವಂತ ತೀರ್ಮಾನದಲ್ಲಿ ನಾನು ಇಲ್ಲಿಗೆ ಬಂದದ್ದು ಹೌದು ಅಂತಾದ್ರೆ ಸಹಜವಾಗಿ ಸಿಟ್ಟು ಬರ್ತಾ ಇತ್ತು. ಪರವಾಗಿಲ್ಲ, ಅಣ್ಣನ ಒತ್ತಾಯಕ್ಕೆ ಕಟ್ಟು ಬಿದ್ದು ಬಂದವ ನಾನು. ಹಾಗಾದ್ರೂ ಮಾಡಿ ಮದುವೆಯನ್ನು ತಪ್ಪಿಸಬೇಕೆನ್ನುವಂತ ತೀರ್ಮಾನದಲ್ಲಿ ಇದ್ದೆ. ಸರಿಯಾದಂತ ಸಂದರ್ಭವೋ ಅವಕಾಶವೋ ಸನ್ನಿವೇಶವೋ ನನ್ನ ಪಾಲಿಗೆ ದೊರಕಿಲ್ಲ. ಏನು ಮಾಡಿ ಎನ್ನುವ ಹಾಗೆ ಗೊಂದಲದ ಗೂಡಾಗಿರುವ ಸಂದರ್ಭ ನೀನಾಗಿ ಬಂದು ಮದುವೆ ತಪ್ಪಿಸು ಅಂತ ಹೇಳಿ. ನೀನು ಆಡಿದ ಮಾತು ಹೇಗಾಯ್ತು ಗೊತ್ತಾ? ಹೇಗಾಯ್ತು? ವೈದ್ಯ ಹೇಳಿದ್ದು ಹಾರು ಅನ್ನ, ರೋಗಿ ಬಯಸಿದ್ದು ಹಾರು ಅನ್ನ. ಅನುಮಾನವೇ ಇಲ್ಲ, ಮದುವೆ ತಪ್ಪಿಸಬೇಕು ಅಂತ ಯೋಚನೆ ಮಾಡಬೇಕಾದಂತೆ. ನಾಳೆ ದಿವಸ ತುಂಬಿದಂತ ಸಭೆಯಲ್ಲಿ ಎಲ್ಲವರ ಸಮ್ಮುಖದಲ್ಲಿ ಈ ಮದುವೆ ನನಗೆ ಇಷ್ಟ ಇಲ್ಲ. ಇಷ್ಟೇ ಹೇಳಿದ್ರೆ ಸಾಕು, ಈ ಮದುವೆ ಅಲ್ಲಿಗೆ ನಿಂತು ಹೋಗುತ್ತದೆ. ಸರಿ, ಈ ನಮ್ಮ ಋಣವನ್ನು ನನ್ನ ದೇಹದಲ್ಲಿ ಕೊನೆ ಉಸಿರಿಲ್ಲವರೆಗೂ ಮರೆಯುವುದಿಲ್ಲ. ಬರ್ತೀನಿ.
ವಯಸ್ಸು ಎಷ್ಟು ಉಂಟು ಗೊತ್ತಿಲ್ಲ. ಮುಖ್ಯದಲ್ಲ ಅಂದ್ರೆ ಹಾಗೆ ನಾನು ಹೇಳುವ ಸಂದರ್ಭ ನನ್ನ ದನಿಗೆ ನಿನ್ನ ದನಿಯನ್ನು ಸೇರಿಸಿ ಈ ಮದುವೆ ನನಗೂ ಇಷ್ಟ ಇಲ್ಲ ಅಂತ ನೀನು ಹೇಳಿದ್ಯಾ ಅಲ್ಲಿ ಒಂದು ಜಾತಿ ಕಸರಿ ಮುಗಿದಾಗಿ ಸ್ವಲ್ಪ ಸುಮ್ಮನೆ ಇರ್ತೀರ ನೀವು. ಹಾಗಲ್ಲಪ್ಪ, 4 ಜನರ ಎದುರಿಗೆ ಬಂದು ಈ ಮದುವೆ ಇಷ್ಟ ಇಲ್ಲ ಅಂತ ನಾನು ಹೇಗೆ ಹೇಳುವುದು? ನಿಮ್ಗೆ ಏನ್ ಸಮಸ್ಯೆ? ಎಷ್ಟಾದ್ರೂ ನಾನೊಬ್ಬಳು ಹೆಣ್ಣಲ್ವಾ? ನನಗಲ್ಲ ಮಾಡ ಮತ್ತೆ ಇಲ್ಲಿದ್ದವ್ರಲ್ಲಿ ಯಾರಾದ್ರೂ ಒಬ್ಬರೇ ತಿಳ್ಕೊಂಡು ನೀ ಹೆಣ್ಣು ಅಲ್ಲ ಅಂತ ಹೇಳಿ ನೋಡು. ಹಾಗಲ್ಲ, ನೀವೊಂದು ಮಾತು ಕೇಳಿಲ್ವಾ? ಊರಿನ ಬಾವಿಗೆ ಬಿದ್ದರೂ ಚಿಂತೆ ಇಲ್ಲ, ಊರಿನವರ ಬಾಯಿಗೆ ಬಿಡ. ಹೆಣ್ಣಾದವಳು 4 ಜನರು ಕಣ್ಣಿಗೆ ಬಿದ್ದು ಅಂತಾದ್ರೆ ಜೀವನ ಕಷ್ಟಕರ, ಯೋಚನೆ ಮಾಡಬೇಕಾದದ್ದಿಲ್ಲ. ವಿನೋದಕ್ಕಾಗಿ ಆಡಿದೆ. ಈ ಮದುವೆಯನ್ನು ತಪ್ಪಿಸಬೇಕೆನ್ನುವಂತ ನಿನ್ನ ಹಂಬಲವನ್ನು ಯಾವ ಕ್ಷಣಕ್ಕೂ ಭಂಜ ಮಾಡುವೋಣ. ಈ ಮದುವೆಯನ್ನು ತಪ್ಪಿಸಿಯ ಸಿದ್ಧ